ಹಣಕಾಸು ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆ, ಕೊಲೆಯಲ್ಲಿ ಅಂತ್ಯ. ಕುಡಿದ ಮತ್ತಿನಲ್ಲಿ ರೀಪೀಸ್ ಪಟ್ಟಿಯಿಂದ ಹೊಡೆದು ಕೊಲೆ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ಘಟನೆ. ಹುಣಸೂರಿನ ನಿಜಾಂ ಮೊಹಲ್ಲಾದ ನಿವಾಸಿ ಖಾಜಾ ಪೀರ್ ಕೊಲೆ. ಮುಸ್ಲಿಂ ಬ್ಲಾಕ್ನ ಜಾವೀದ್ ಹಾಗೂ ಇನಾಯತುಲ್ಲಾ ಬಂಧಿತ ಕೊಲೆಯ ಆರೋಪಿಗಳು. ಆಟೋ ಚಾಲಕ ಹಾಗೂ ಲೋಡರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದ ಖಾಜಾ ಪೀರ್. ಆರೋಪಿಗಳಾದ ಜಾವೀದ್ ಹಾಗೂ ಇನಾಯತುಲ್ಲಾ ಖಾಜಾ ಪೀರ್ ಸ್ನೇಹಿತರು. ಕೊಲೆ ಆರೋಪಿ ಜಾವೀದ್ ನಗರದ ವ್ಯಕ್ತಿಯೊಬ್ಬರಿಂದ 15,000 ಸಾಲ ಪಡೆದಿದ್ದ. ಸಾಲ ಮರುಪಾವತಿ ಮಾಡದ ಕಾರಣ ಜಾವೀದ್ನ ಬೈಕನ್ನು ವಶಕ್ಕೆ ಪಡೆದಿದ್ದ. ಬೈಕ್ ಕಿತ್ತುಕೊಳ್ಳಲು ಕೊಲೆಯಾದ ಖಾಜಾ ಪೀರ್ ಕಾರಣನಾದನೆಂಬ ಆರೋಪ. ಬೈಕ್ ವಾಪಸ್ ಪಡೆಯುವ ವಿಚಾರಕ್ಕೆ ಮೂವರ ನಡುವೆ ಜಗಳ. ಕುಡಿದ ಮತ್ತಿನಲ್ಲಿ ಮರದ ತುಂಡಿನಿಂದ ಮೂವರ ನಡುವೆ ಹೊಡೆದಾಟ. ಗಲಾಟೆಯಲ್ಲಿ ಗಂಭೀರ ಗಾಯಗೊಂಡಿದ್ದ ಖಾಜಾ ಪೀರ್ ಕುಸಿದು ಬಿದ್ದು ಸಾವು. ಈ ಸಂಬಂಧ ಹುಣಸೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ಹಣಕಾಸು ವಿಚಾರಕ್ಕೆ ಸ್ನೇಹಿತರ ನಡುವೆ ಗಲಾಟೆಯಾಗಿದೆ. ಈ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವಂಥದ್ದು. ಕುಡಿದ ಮತ್ತಿನಲ್ಲಿ ರೀಪೀಸ್ ಪಟ್ಟಿಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಹುಣಸೂರಿನ ನಿಜಾಂ ಮೊಹಲ್ಲಾದ ನಿವಾಸಿ ಖಾಜಾ ಪೀರ್ ಕೊಲೆಯಾಗಿದ್ದಾರೆ. ಮುಸ್ಲಿಂ ಬ್ಲಾಕ್ನ ಜಾವೀದ್ ಹಾಗೂ ಇನಾಯತುಲ್ಲಾ ಬಂಧಿತ ಕೊಲೆ ಆರೋಪಿಗಳು. ಆಟೋ ಚಾಲಕ ಹಾಗೂ ಲೋಡರ್ ಆಗಿ ಖಾಜಾ ಪೀರ್ ಕೆಲಸ ನಿರ್ವಹಿಸ್ತಾ ಇದ್ದ. ಆರೋಪಿಗಳಾದ ಜಾವೀದ್ ಹಾಗೂ ಇನಾಯತುಲ್ಲಾ ಖಾಜಾ ಪೀರ್ ಸ್ನೇಹಿತರಾಗಿರ್ತಾರೆ. ಕೊಲೆ ಆರೋಪಿ ಜಾವೀದ್ ನಗರದ ವ್ಯಕ್ತಿಯೊಬ್ಬರಿಂದ 15,000 ಸಾಲ ಪಡೆದಿದ್ದ. ಸಾಲ ಮರುಪಾವತಿ ಮಾಡದ ಕಾರಣಕ್ಕಾಗಿ ಜಾವೀದ್ನ ಬೈಕನ್ನು ವಶಕ್ಕೆ ಪಡೆಯಲಾಗಿತ್ತು. ಬೈಕನ್ನು ಕಿತ್ತುಕೊಳ್ಳೋದಕ್ಕೆ ಕೊಲೆಯಾದಂಥ ಖಾಜಾ ಪೀರ್ ಕಾರಣನಾಗಿದ್ದಾನೆಂಬ ಆರೋಪ ಇದೆ. ಬೈಕ್ ವಾಪಸ್ ಪಡೆಯುವಂಥ ವಿಚಾರಕ್ಕೆ ಮೂವರ ನಡುವೆ ಜಗಳ ಆಗಿದೆ. ಕುಡಿದ ಮತ್ತಿನಲ್ಲಿ ಮರದ ತುಂಡಿನಿಂದ ಮೂವರು ಕೂಡ ಹೊಡೆದಾಟ ನಡೆಸಿದ್ದಾರೆ. ಗಲಾಟೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಖಾಜಾ ಪೀರ್ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಈ ಸಂಬಂಧವಾಗಿ ಹುಣಸೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.